ಜೈ ಹಿಂದ್. ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ದ ಅಪ್ಲಿಕೇಶನ್ಸ್ಗಳು ಇಂದಿನಿಂದ ಪ್ರಾರಂಭವಾಗಿವೆ. ಇವತ್ತು ದಿನಾಂಕ 10 ಜೂನ್ 2026 ಇದೆ. ಸೊ ಇವತ್ತಿನಿಂದ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಅಪ್ಲಿಕೇಶನ್ ಅನ್ನ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ. ಈಗ 3.5 ವರ್ಷ ಆಯ್ತು CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಆಗಿರಾಕಿಲ್ಲ. ಸೊ ಈಗ 3,990 ಚಿಲ್ಲರೆ ಇರುವಂತಹ ಪೋಸ್ಟ್ ಗಳಿಗೆ ಕಾಲ್ ಫಾರ್ ಮಾಡಲಾಗಿದೆ, ನಾನ್ HK ಮತ್ತು HK ದವರಿಗೆ. ಅದರ ಜೊತೆಗೆ ಇನ್ನೊಂದು ಬಹಳಷ್ಟು ಪ್ರಶ್ನೆ ಕೇಳ್ತಾ ಇದ್ರು, ಎರಡು ಕಡೆ ನಾವು ಅಪ್ಲಿಕೇಶನ್ ಸಲ್ಲಿಸಬಹುದಾ, ನಾನ್ HK ಮತ್ತು HK ಅಂತೇಳಿ. ಈಗಾಗಲೇ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿ ನಾನು, ನೀವು ಒಂದೇ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗಿರುತ್ತೈತಿ. HK ಸಲ್ಲಿಸಬಹುದು ಅಥವಾ ನಾನ್ HK ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಯಾವೆಲ್ಲ ಕ್ರಮಗಳನ್ನ ನೆನಪಿಟ್ಕೋಬೇಕಾಗಿರ್ತೈತಿ, ಯಾವ ರೀತಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಪ್ರೊಸೆಸ್ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ನಿಮ್ ಮೊಬೈಲ್ ದಲ್ಲಿಯೇ ಏನ್ ಮಾಡಬಹುದು, ತುಂಬಬಹುದಾಗೈತಿ. ಸೊ ಬಹಳ ಈಸಿ ಇರುವಂತಹ ಪ್ರೊಸೆಸ್ ಐತಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕೂಡ ನೋಡೋಣ, ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕಂತೇಳಿ. ಆಮೇಲೆ ಯಾವ ತಪ್ಪು ಮಾಡಿದ್ರೆ ಅಂತಂದ್ರ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು, ಅದ್ರ ಬಗ್ಗೆನೂ ಕೂಡ ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ, ಯಾರು ಕೂಡ ಅಪ್ಲಿಕೇಶನ್ ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಹಾಕ್ರಿ. ಆಮೇಲೆ ಸೈಬರ್ ಕ್ಯಾಫೆದವರಿಗೆ ನೀವು ಅಪ್ಲಿಕೇಶನ್ ಹಾಕಕ್ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ರಿ ಅಂತಂದ್ರ ಅಲ್ಲಿ ಹೋಗಿ ಖುದ್ದಾಗಿ ನೀವು ಕುಂತು ಎಲ್ಲವುಗಳನ್ನ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಇರ್ತಕ್ಕಂಥದ್ದು ಮಾಡ್ರಿ. ಒಂದ್ಸಲ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರ ಅಂತಂದ್ರ ಆಮೇಲೆ ಕರೆಕ್ಷನ್ ಮಾಡಕ್ ಬರಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ, ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಕರೆಕ್ಷನ್ ವಿಂಡೋ ಓಪನ್ ಮಾಡಂಗಿಲ್ಲ, ಕರೆಕ್ಷನ್ ಮಾಡಕ್ ಆಗಂಗಿಲ್ಲ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಬಹಳ ಕೇರ್ಫುಲ್ ಆಗಿರುವಂತಹ ಎಲ್ಲ ಮಾಹಿತಿಯನ್ನ ನೋಡಿ 2-3 ಸಲ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಇರ್ತಕ್ಕಂಥದ್ದು ಮಾಡ್ರಿ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಏನ್ ಅಪ್ಲಿಕೇಶನ್ಸ್ ಗಳು ಬಂದಾವು, ಸೊ ಅದರ ಒಂದು ಯಾವ ರೀತಿ ನಾವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2025 ಅಪ್ಲಿಕೇಶನ್ ಲಿಂಕ್ ಇರುವಂತದ್ದು ಆಕ್ಟಿವೇಟ್ ಆಗೈತಿ. ಅಪ್ಲಿಕೇಶನ್ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಸಿಗ್ತೈತಿ. ಅಲ್ಲಿ ನಾನ್ HK ಮತ್ತು HK ಎರಡು ಲಿಂಕ್ ಗಳನ್ನ ಬಿಟ್ಟೆ ನಾನು. ಆ ಎರಡುಗಳಲ್ಲಿ ನೀವು ಎಲ್ಲಿ ಸಲ್ಲಿಸಬೇಕಂತ ಹೇಳಿ ಅನಿಸ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿರ ಅಂತಂದ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಇರ್ತೈತೆ ಅನ್ನೋದನ್ನ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ತೇನೆ. ಸೊ ನೋಡ್ರಿ, ಅಪ್ಲಿಕೇಶನ್ ಅನ್ನ ಹೇಗೆ ಹಾಕುವುದು ಅದ್ರ ಬಗ್ಗೆ ನೋಡೋಣ ನಾವು. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕು, ಅಪ್ಲಿಕೇಶನ್ ಫಿಲ್ ಅಪ್ ಹೆಂಗ್ ಮಾಡ್ಬೇಕು, ಫೋಟೋಸ್ ಗಳನ್ನ ಯಾವ ರೀತಿ ಇರ್ಬೇಕು ಅಪ್ಲೋಡ್ ಮಾಡಾಕ, ಆಮೇಲೆ ಸಿಗ್ನೇಚರ್ ಯಾವ ರೀತಿ ಇರ್ಬೇಕು, ಆಮೇಲೆ ಫೀಸ್ ಗಳನ್ನ ಯಾವ ರೀತಿ ನಾವು ತುಂಬಬಹುದು, ಆಮೇಲೆ ರಿವ್ಯೂ ಅನ್ನ ನೋಡಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ಬೇಕಾಗ್ತೈತಿ, ನಾವು ಪ್ರಿಂಟ್ ತಕ್ಕೋಬೇಕಾಗ್ತೈತಿ. ಅಪ್ಲಿಕೇಶನ್ ಫೈನಲ್ ದಲ್ಲಿ ಸಬ್ಮಿಟ್ ಆದ್ಮೇಲೆ ಒಂದು ಪ್ರಿಂಟ್ ಅನ್ನ ತೆಗೆದು ಕಂಪಲ್ಸರಿ ಇಟ್ಕೊಳ್ರಿ. ಮೊಬೈಲ್ ದಲ್ಲಿನ ಡಾಕ್ಯುಮೆಂಟ್ PDF ಆಗಿ ಇಟ್ಕೊಳಕ್ ಹೋಗ್ಬೇಡ್ರಿ, ಯಾವಾಗ ಡಿಲೀಟ್ ಆಗ್ತೈತಿ ಹೇಳಕ್ ಬರಂಗಿಲ್ಲ. ಹಿಂಗ ಬಹಳಷ್ಟು ವಿದ್ಯಾರ್ಥಿಗಳ ಜೊತೆಗೆ ಆಗಿರ್ತೈತಿ. ಆಮೇಲೆ ನಮಗ್ ಕಾಲ್ ಮಾಡ್ತಾರ, ನಂದು ಅಪ್ಲಿಕೇಶನ್ ಅನ್ನ ಇಲ್ರಿ, ಹೆಂಗ್ ಮಾಡೋದಾ ಅಂತೇಳಿ. ಸೊ ಅದ್ರ ಸಲುವಾಗಿ ಒಂದು ಪ್ರಿಂಟ್ ಅನ್ನ ತೆಗೆದು ನಿಮ್ಮ ಡಾಕ್ಯುಮೆಂಟ್ಸ್ ಏನಿರ್ತಾವು, ಉದಾಹರಣೆಗೆ ಗ್ರಾಮೀಣ, ಕನ್ನಡ ಮಾಧ್ಯಮ, ಇನ್ಕಮ್ ಕಾಸ್ಟ್ ಏನಿರ್ತೈತಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀರ ಒಂದು ಫೈಲ್ ದಲ್ಲಿ, ಆ ಫೈಲ್ ದಲ್ಲಿ ಹಾಕಿ ಒಳ್ಳೆ ರೀತಿಯಿಂದ ಇಡ್ರಿ. ಸೊ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಕಂಪ್ಲೀಟ್ ಪ್ರೊಸೆಸ್ ಅನ್ನ ನೋಡೋಣ, ಯಾವ ರೀತಿ ಇರುವಂತದ್ದು ಅಪ್ಲಿಕೇಶನ್ ಸಲ್ಲಿಸಬೇಕಾಗೈತಿ. ಸೊ ಇವತ್ತು 10ನೇ ತಾರೀಕಿನಿಂದ ಪ್ರಾರಂಭ ಆಗೈತಿ. ಸೊ ಇದು 3 ಜುಲೈ 2026 3 ಜುಲೈ ಅಂದ್ರೆ ಮುಂದಿನ ತಿಂಗಳ 3ನೇ ತಾರೀಕಿನವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು, ಯಾವ ಕಾಲಮ್ ದಲ್ಲಿ ಏನೆಲ್ಲ ತುಂಬಬೇಕಂತೇಳಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಗೆ ನೀವೆಲ್ಲ ತಯಾರಿಯನ್ನ ಮಾಡಾಕತ್ತೀರಿ. ಸೊ ನಿಮ್ಗೋಸ್ಕರ ನಾವು ಕಡಿಮೆ ಫೀಸ್ ದಲ್ಲಿ ಓನ್ಲಿ 1000 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡಾಕತ್ತೇವಿ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಗಳ ಕಂಪ್ಲೀಟ್ ಸಿಲೆಬಸ್ ಹೊಂದಿರುವಂತಹ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮಗೆ ಸಿಗಾಕತ್ತಾವು. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ
ಆಮೇಲೆ ನಿಮ್ಗೆ ಸಕ್ಸಸ್ ಅನ್ನ ಕೊಡುವಂತಹ ಒಂದು ಪ್ಯಾಕೇಜ್ ಇದೆ. ಈ ಒಂದು ಪ್ಯಾಕೇಜ್ ದಿಂದ ನೀವು 100ರಲ್ಲಿ 85+ ಮಾರ್ಕ್ಸ್ ಗಳನ್ನ ಪಡೆಯಬಹುದಾಗಿದೆ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಗಳು ಇರ್ತಾವೆ. ಎಲ್ಲ ಸಬ್ಜೆಕ್ಟ್ ಅಂತಂದ್ರೆ ಯಾವುದು? ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಪೊಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಇರ್ತೈತಿ, ಮೆಂಟಲ್ ಎಬಿಲಿಟಿ, ಈ ಎಲ್ಲ ಕ್ಲಾಸಸ್ ಗಳು ಇದರಲ್ಲಿ ಒಳಗೊಂಡಿರ್ತವೆ. ಸೊ ಈ ಎಲ್ಲ ಕ್ಲಾಸಸ್ ಗಳು ಚಾಪ್ಟರ್ ವೈಸ್ ಫುಲ್ ಸಿಲೆಬಸ್ ಇರುವಂತಹ ಒಂದು ಪ್ಯಾಕೇಜ್ ಓನ್ಲಿ 1000 rupees ಅಲ್ಲಿ. ಆಫರ್ ಫೀಸ್ ಐತಿ, ಲಿಮಿಟೆಡ್ ಟೈಮ್ ಆಫರ್ ಐತಿ. ಬೇಗನೆ ನೀವು ಈ ಒಂದು ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಈಗಲಿಂದಲೇ ನೀವು ನಿಮ್ಮ ತಯಾರನ್ನ ಮಾಡಬಹುದಾಗಿದೆ. ಆಮೇಲೆ ಈ ಕ್ಲಾಸಸ್ ದಿಂದ ನೀವು ಕಂಪ್ಲೀಟ್ ಎಲ್ಲ ಈ ಒಂದು ಏನ್ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತಂದ್ರೆ, ಸೊ ನೋಡ್ರಿ, ನಮ್ಮಲ್ಲಿ ಈ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ 250 hours 260 ಗಂಟೆಯ ಎಲ್ಲ ಕ್ಲಾಸಸ್ಗಳು ಇವೇನ್ ಏನಿಲ್ಲ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಸೈನ್ಸ್, ಮೆಂಟಲ್ ಅಬಿಲಿಟಿ ಎಲ್ಲ ಕೂಡಿಸ್ಕೊಂಡು 250 ಗಂಟೆವರೆಗೆ ಕ್ಲಾಸಸ್ಗಳಿದಾವು. ಸೊ ಈ 250 ಗಂಟೆ ಒಳಗಡೆನೆ ನೀವು ಏನ್ ಮಾಡಬಹುದು, ಎಲ್ಲ ಸಿಲೆಬಸ್ ಅನ್ನ ಮುಗಿಸಬಹುದು. ಸೊ ಇದನ್ನ ಡಿವೈಡ್ ಮಾಡ್ರಿ, ಎಷ್ಟು 60 ದಿವಸಗಳಿದಾವೆ. ಸೊ 60ರಿಂದ ನಾವು ಡಿವೈಡ್ ಮಾಡಿದ್ವಿ ಅಂತಂದ್ರೆ ಎಷ್ಟ್ ಆಗ್ತೈತ್ರಿ? 60 ದಿವಸ ಇದಾವ ಅಂತಂದ್ರ 60 ಬೇಡ, 50ರಿಂದ ಡಿವೈಡ್ ಮಾಡೋಣ ನಾವು. 50 ದಿವಸ ಐತಿ, ಒಂದು 50 ದಿವಸನ್ನ ಏನ್ ಮಾಡೋಣ ನಾವು, 5 5 25 ಅಂದ್ರೆ ಟೋಟಲ್ ಆಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಇವುಗಳನ್ನ ಕರೆಕ್ಟ್ ಅಲ್ಲ, 0ದಿಂದ 0 ಹೋತು, 5 5 25. ಸೊ ಎಷ್ಟ್ ಮಾಡ್ಬಹುದ್ರಿ ನಾವು? 50 ದಿನಗಳ ಒಳಗಡೆನೆ ಏನ್ ಮಾಡಬಹುದು, ಇವುಗಳನ್ನ ನಾವು ಕಂಪ್ಲೀಟ್ ಅನ್ನ ಮಾಡಬಹುದಾಗಿದೆ. ಓಕೆನಾ? ತಪ್ಪಾತೇನ್ರಿ ಅದ? 50ರಿಂದ 50 ಹೆಂಗ್ ಬಂತಿದ್ದು? ಸೊ ನೋಡ್ರಿ, 250 ಗಂಟೆ ಕ್ಲಾಸಸ್ ಇದಾವ. 50 ಗಂಟೆ 50 ಏನಿದಾವು? 250 ಗಂಟೆ 50 ಡೇಸ್ ಗಳಿದಾವ ನಿಮ್ಮ ಹತ್ರ. ಸೊ ಈ 2ರಿಂದ 2 ಹೊತ್ತು, 5 1 5 5 5 25. ಸೊ ಡೈಲಿ 5 hours. ಸೊ ಡೈಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಡೈಲಿ 5 ಗಂಟೆ ಕ್ಲಾಸಸ್ ಗಳನ್ನ ನೋಡ್ಬೋದು. 50 ಅಲ್ಲ, ಇದು 5 ಆಗ್ಬೇಕು. ಡೈಲಿ 5 ಗಂಟೆಗಳನ್ನ ಕ್ಲಾಸಸ್ ನೋಡ್ಕೊಂಡು 3 ಗಂಟೆ ರಿವಿಷನ್ ಮಾಡಿದ್ರಿ ಅಂತಂದ್ರೆ ನೀವು 50 ದಿನಗಳ ಒಳಗಡೆನೆ ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀರಿ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಚಾಪ್ಟರ್ ವೈಸ್ ನಿಮ್ಗೆ ಐತಿ. ಬೇಗನೆ ಏನ್ ಮಾಡ್ರಿ, ಕ್ಲಾಸಸ್ ಗಳನ್ನ ತಗೊಂಡು ಜಾಯಿನ್ ಆಗ್ರಿ. ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೇಕಾಗಿತ್ತು ಅಂತಂದ್ರ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ ಇಲ್ಲಿ, 8861927838. ಸೊ ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ, PC 2026 ಅಂತೇಳಿ. ಈ PC 2026 ಅಂತ ಹೇಳಿ ನೀವು ಮೆಸೇಜ್ ಮಾಡ್ರಿ ಅಂತಂದ್ರೆ ಈ ವಾಟ್ಸ್ಆಪ್ ನಂಬರ್ಗೆ ನಾವು ನಿಮಗ್ ಒಂದು ಸ್ಕ್ಯಾನರ್ ಕಳಿಸ್ತೀವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು 1000 rupees ಏನ್ ಆಫರ್ ಫೀಸ್ ಐತಿ ಅದನ್ನ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಇದೇ ನಂಬರ್ಗೆ ಕಳಿಸ್ರಿ. ನಾವು ನಿಮಗ ಟೆಲಿಗ್ರಾಮ್ ಪ್ರೈವೇಟ್ ಕ್ಲಾಸಸ್ ಗ್ರೂಪ್ ದಲ್ಲಿ, ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಆಗ್ತಾವು. ಆ ಒಂದು ಗ್ರೂಪ್ ದಲ್ಲಿ ನಿಮಗ ಆಡ್ ಮಾಡ್ತೇವೆ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಏನೈತಿ ಪ್ರೈವೇಟ್ ಇರೋದ್ರಿಂದ ನೀವು ಸರ್ಚ್ ಮಾಡಿರೋದನ್ನ ಸಿಗಂಗಿಲ್ಲ. ನಾವ್ ಯಾವಾಗ ಆಡ್ ಮಾಡ್ತೀವಿ ಅವಾಗನೇ ನೀವು ಅದ್ರೊಳಗ ಆಡ್ ಆಗ್ತೀರಿ. ಓಕೆ, ಸೊ ಬೇಗನೆ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಈ ವರ್ಷ ನೀವು ಕೂಡ ಹಾಕೋಬೇಕು. ನಾನು ಕೂಡ ಸಿವಿಲ್ ಡ್ರೆಸ್ ಅನ್ನ ಹಾಕೊಂಡು ನಾನು ಕೂಡ ಪೊಲೀಸ್ ಆಗ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಇಚ್ಛೆ, ನಿಮ್ಮಲ್ಲಿ ಆಸೆ, ನಿಮ್ಮ ಕನಸು ಇತ್ತು ಅಂತಂದ್ರೆ ಅದನ್ನ ನನಸು ಮಾಡ್ಲಿಕ್ಕೆ ನಿಮ್ಗೋಸ್ಕರ ನಾವು ಏನ್ ಮಾಡಾಕತ್ತೇವಿ, ಇಲ್ಲಿ ಪ್ರಯತ್ನ ಮಾಡಾಕತ್ತೀವಿ ನಿಮ್ಮ ಸೆಲೆಕ್ಷನ್ ಆಗ್ಲಿ ಅಂತೇಳಿ. ಸೊ ಓನ್ಲಿ 1000 rupees ಅಲ್ಲಿ ಇರೋದ್ರಿಂದ ಬೇಗನೆ ಈ ಒಂದು ಕ್ಲಾಸಸ್ ತಗೊಂಡು ಇವತ್ತಿನಿಂದನ ಏನ್ ಮಾಡ್ರಿ, ನಿಮ್ಮ ಸ್ಟಡಿ ಸ್ಟಾರ್ಟ್ ಮಾಡ್ರಿ. 50 ದಿವಸದ ಒಳಗಡೆನೆ ಮುಗಿಸ್ಕೊಡ್ತೇವೆ ನಾವು ನಿಮ್ಗ ಎಲ್ಲಾ ಸಿಲೆಬಸ್ ಅನ್ನ. ಓಕೆನಾ? ಇದರಲ್ಲಿ ನಿಮ್ಗ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲಾ ಸಬ್ಜೆಕ್ಟ್ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತೈತಿ. ಆಮೇಲೆ ನಿಮ್ಗ ಮಾಕ್ ಟೆಸ್ಟ್ ಗಳು ಲೈವ್ ಇರ್ತಾವು. ಆ ಲೈವ್ ಕ್ಲಾಸಸ್ ದಲ್ಲಿ ನೀವು ನೋಡಬಹುದು ಲೈವ್ ಟೆಸ್ಟ್ ದಲ್ಲಿ ಎಷ್ಟು ಮಾರ್ಕ್ಸ್ ಬರಾಕತ್ತಾವು. ಈ ಎಲ್ಲಾ ಮಾಕ್ ಟೆಸ್ಟ್ ಗಳನ್ನ KEA ದಿಂದ ಏನ್ ಕ್ವಶನ್ ಪೇಪರ್ ಗಳು ಬಂದಾವು ಆ ಆಧಾರದ ಮೇಲೆನೆ ನಾವು ಕ್ವಶನ್ ಪೇಪರ್ ಗಳನ್ನ ತೆಗಾಕತ್ತೇವಿ. ಸೊ ಅವುಗಳು ಕೂಡ ನಿಮ್ಗೆ ಇದರಲ್ಲಿ ಫ್ರೀ ಆಗಿ ಸಿಗ್ತಾವ. ಈಗ ನೋಡ್ರಿ, ಇಲ್ಲಿ ಒಂದೊಂದು ಪ್ರೊಸೆಸ್ ಅನ್ನ ನೋಡ್ತಾ ಹೋಗೋಣ ನಾವು ಏನೆಲ್ಲ ಇದೆ ಅಂತೇಳಿ. ಸೊ ಮೊದಲನೇದಾಗಿ ನೀವು ಗೂಗಲ್, ನಿಮ್ ಕಡೆ ಲ್ಯಾಪ್ಟಾಪ್ ಇತ್ತಂದ್ರೆ ಲ್ಯಾಪ್ಟಾಪ್ ಒಳಗೆ ಸರ್ಚ್ ಮಾಡ್ರಿ, ಇಲ್ಲಾಂದ್ರೆ ಮೊಬೈಲ್ ಇತ್ತಂದ್ರೆ ಮೊಬೈಲ್ ದಲ್ಲಿ ಕೂಡ ನೀವು ಸರ್ಚ್ ಮಾಡಬಹುದು. ಸೊ ಇದರಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ಗೂಗಲ್ ದಲ್ಲಿ ಹೋಗಿ KEA ಅಂತ ಹೇಳಿ ಸರ್ಚ್ ಮಾಡಿರ ಅಂತಂದ್ರ ನಿಮಗ್ ಒಂದ್ ಏನಾಗ್ತೈತಿ, ಫಸ್ಟ್ ಲಿಂಕ್ ಇರುವಂತದ್ದು ಒಂದು ಓಪನ್ ಆಗ್ತೈತಿ. ಏನಾಗ್ತೈತಿ ಇಲ್ಲಿ, ಕರ್ನಾಟಕ CET online.karnataka.gov.in ಅಂತ ಹೇಳ್ತೈತಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರ ಈ ರೀತಿ ಇರುವಂತಹ ಪೇಜ್ ಓಪನ್ ಆಗ್ತೈತಿ. ಇದು ಏನು ಅಂತಂದ್ರ ಈ ರೀತಿ ಇರುವಂತಹ ಪೇಜ್ ಓಪನ್ ಆಗ್ತೈತಿ. ಸೊ ಈ ಪೇಜ್ ಅನ್ನ ಒಂದ್ ಸ್ವಲ್ಪ ಸ್ಕ್ರಾಲ್ ಮಾಡ್ರಿ ಅಂತಂದ್ರ ಇಲ್ಲಿದೆ ನೋಡ್ರಿ, ಆನ್ಲೈನ್ ಅರ್ಜಿ ಸಲ್ಲಿಕೆಯ ಲಿಂಕ್ ಅಂತ ಹೇಳಿ ಕೊಟ್ಟಾರ. ಇದು ಕಲ್ಯಾಣ ಕರ್ನಾಟಕದವರು. HK ಯಾರಿದೆ ರೀ?
ಎಚ್ ಕೆ ಯಾರು ಹಾಕ್ಬೇಕಂತ ಇಷ್ಟ ಐತಿ ಅವ್ರು ಏನ್ ಮಾಡ್ಬೇಕು, ಈ ಒಂದು ಲಿಂಕ್ ಮೇಲೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕಾಗ್ತತಿ. ಆಮೇಲೆ ನಾನ್ ಎಚ್ ಕೆ ಏನೈತಿಲ್ಲ, ನಾನ್ ಎಚ್ ಕೆ ದೊಳಗೆ ನೀವು ಹಾಕಾವ್ರಿದ್ರಿ ಅಂತಂದ್ರ ಇದ್ರ ಕೆಳಗೆ ಇನ್ನೊಂದು ಲಿಂಕ್ ಐತಿ, ಆನ್ಲೈನ್ ಅರ್ಜಿ ಸಲ್ಲಿಕೆಯ ಲಿಂಕ್ RPC ಅಂತ ಐತಿ. ಇದು ಯಾವುದು ಅಂತಂದ್ರ ನಾನ್ ಎಚ್ ಕೆ ಲಿಂಕ್. ಸೊ ನೋಡಿ ಅಪ್ಲಿಕೇಶನ್ ಹಾಕ್ರಪ್ಪ. ಓಕೆ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಸ್ಪಷ್ಟವಾಗಿ ಬರ್ತಾರೆ. ನೀವು ಕಲ್ಯಾಣ ಕರ್ನಾಟಕದಲ್ಲಿ ಹಾಕವ್ರಿದ್ರಿ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ನಾನ್ ಎಚ್ ಕೆ ದೊಳಗೆ ಹಾಕವ್ರಿದ್ರಿ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತತಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ ಅಂತಂದ್ರ ಈ ರೀತಿ ಸ್ಟೆಪ್ಸ್ ಗಳು ಬರ್ತಾವೆ. ಫಸ್ಟ್ ಇದನ್ನ ಮಾಡಿ, ಇದನ್ನ ಮಾಡಿದ್ಮೇಲೆ ಈ ರೀತಿ ಇರುವಂತದ್ದು ಒಂದು ಓಪನ್ ಆಗ್ತೈತಿ. ಇದ್ರಲ್ಲಿ 5 ಸ್ಟೆಪ್ ಇದಾವು. 5 ಸ್ಟೆಪ್ ಗಳಲ್ಲಿ ನೀವು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಒಂದೇ ಹಂತ ಏನೈತಿ ಅಂತಂದ್ರ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಒಂದನೇ ಸ್ಟೆಪ್. ಎರಡನೇದೊಳಗೆ ಏನೈತಿ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಮಾಡ್ಬೇಕಾಗ್ತತಿ. ಮೂರನೇದೊಳಗ ಫೀಸ್ ಪೇಮೆಂಟ್ ಮಾಡ್ಬೇಕಾಗ್ತತಿ. ಆಮೇಲೆ ನಾಲ್ಕನೇದೊಳಗ ಚೆಕ್ ಪೇಮೆಂಟ್ ಸ್ಟೇಟಸ್, ನೀವು ಏನ್ ಇಲ್ಲಿ ಫೀಸ್ ಪೇಡ್ ಮಾಡಿರ್ತೀರಿ ಅದನ್ನ ತುಂಬೈತೋ ಇಲ್ಲೋ, ಸಕ್ಸಸ್ ಆಗೈತೋ ಇಲ್ಲೋ ಇಲ್ಲಿ ಚೆಕ್ ಮಾಡ್ಬೇಕು 4ನೇ ಸ್ಟೆಪ್ ದಲ್ಲಿ. 5ನೇ ಸ್ಟೆಪ್ ದಲ್ಲಿ ಏನ್ ಮಾಡ್ಬೇಕು, ಪ್ರಿಂಟ್ ಅಪ್ಲಿಕೇಶನ್, ನೀವು ಏನ್ ಅಪ್ಲಿಕೇಶನ್ ಹಾಕಿರ್ತೀರಿ ಅದನ್ನ ಪ್ರಿಂಟ್ ತಕ್ಕೋಬೇಕಾಗ್ತತಿ. ಸೊ ಒಂದನೇ ಸ್ಟೆಪ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂತಂದ್ರ ಮೊದಲನೇದಾಗಿ ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಅಂತ ಬರ್ತೈತಿ. ಇಲ್ಲಿ ಏನ್ ತುಂಬಬೇಕು ಅಂತಂದ್ರ 10th ಸ್ಟ್ಯಾಂಡರ್ಡ್ ಅಥವಾ SSLC ಅಥವಾ CBSE ಅಥವಾ ICSE ಅಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನಂಬರ್, 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ. ಆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಇಲ್ಲಿ ತುಂಬಬೇಕು. ಇದಾದ್ಮೇಲೆ ಯಾವ ಬೋರ್ಡ್ ದಿಂದ ಮಾಡ್ಯಾರಿ ನೀವು ಕರ್ನಾಟಕ ಬೋರ್ಡ್ ದಿಂದ, ಇಲ್ಲಿ 2 ಆಪ್ಷನ್ಸ್ ಗಳು ಬರ್ತಾವ. ಇಲ್ಲಿ ಕರ್ನಾಟಕ ಬೋರ್ಡ್ ಅಂತ ಒಂದ್ ಬರ್ತೈತಿ ಅಥವಾ ಅದರ್ ಅಂತ ಬರ್ತೈತಿ. ನೀವು ಕರ್ನಾಟಕದೊಳಗನ್ನ 10th ಪಾಸ್ ಆಗಿದ್ರ ಅಂತಂದ್ರೆ ಕರ್ನಾಟಕ ಬೋರ್ಡ್ ಅಂತ ಹಾಕ್ರಿ. ಆಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಇರ್ತೈತಿ. ಇಲ್ಲಿ ಕ್ಯಾಪ್ಚಾವನ್ನ ಏನ್ ಮಾಡ್ಬೇಕು, ಇಲ್ಲಿ ತುಂಬಿ ಏನ್ ಮಾಡ್ಬೇಕು, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇದಿಷ್ಟು ಗೊತ್ತಾಯ್ತಾ? ಇದಾದ್ಮೇಲೆ ನೋಡ್ರಿ, ಇದೇನ್ ಬೇಡ, ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಇದನ್ನ ಮಾಡ್ರಿ. 2 ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಒಂದ್ ಯಾವ್ದು ಕೊಟ್ಟಿರ್ತೇನೆ ಅಂತಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಅಂತ ಇರ್ತದೆ, ಅದ್ರದ್ದು ಲಿಂಕ್ ಐತಿ ಡಿಸ್ಕ್ರಿಪ್ಷನ್ ದೊಳಗ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ KK ಅಂತ ಐತಿ. ಸೊ ಈ 2ಗಳ ಲಿಂಕ್ ಇರುವಂತದ್ದು ಡಿಸ್ಕ್ರಿಪ್ಷನ್ ದೊಳಗೆ ಇರ್ತೈತಿ. ಒಂದ್ ಕ್ಲಿಕ್ ಮಾಡಿ ನೀವು ಎಲ್ಲಿ ಹಾಕಾದ್ರೆ ಅಲ್ಲಿ. ಸೊ ಇಷ್ಟ ಆದ್ಮೇಲೆ ಈಗ ಎಲ್ಲಿಗೆ ಬಂತು ಅಂತಂದ್ರೆ ಯಾವ್ದು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೋರ್ಡ್ ಬರೀತೀರಿ, ಬೋರ್ಡ್ ಯಾವ್ದೈತಿ ಅಂತ ಹೇಳಿ. ಆಮೇಲೆ ಇಲ್ಲಿ ಏನ್ ಮಾಡ್ತೀರಿ, ಕ್ಯಾಪ್ಚಾವನ್ನ ಹಾಕ್ತೀರಿ. ಕ್ಯಾಪ್ಚಾ ಅದು ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಪೇಜ್ ಏನಾಗ್ತೈತಿ ಅಂತ ಒಂದು ಚೆಕ್ ಬಾಕ್ಸ್ ಬರ್ತೈತಿ. ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅನ್ನುವಂಥದ್ದು ಒಂದು ಆಪ್ಷನ್ ಬರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರ ಆಮೇಲೆ ನಿಮಗೆ ಏನ್ ಕೇಳ್ತೈತಿ ಅಂತಂದ್ರ ಪ್ಲೀಸ್ ಚೂಸ್ ಡಿವೈಸ್ ಯು ಆರ್ ಕರೆಂಟ್ಲಿ ಯೂಸಿಂಗ್ ಅಂತ ಬರ್ತೈತಿ. ಸೊ ಇಲ್ಲಿ ನೀವು ಮೊಬೈಲ್ ದೊಳಗೆ ಅಪ್ಲಿಕೇಶನ್ ಹಾಕಾಕತ್ತೀರ ಅಂದ್ರೆ ಮೊಬೈಲ್ಗೆ ಟಿಕ್ ಮಾಡ್ರಿ, ಡೆಸ್ಕ್ಟಾಪ್ ಅಂತಂದ್ರ ಕಂಪ್ಯೂಟರ್ ಒಳಗೆ ಹಾಕಾಕತ್ತೀರ ಅಂದ್ರೆ ಇದನ್ನ ಚಾಯ್ಸ್ ಮಾಡ್ರಿ. ಇದಾದ್ಮೇಲೆ ನೆಕ್ಸ್ಟ್ KYC ಸೇವೆ ಸರ್ವಿಸ್ ಅಂತ ಬರ್ತೈತಿ. ಇಲ್ಲಿ KYC ಅನ್ನ ಮಾಡ್ಬೇಕಾಗ್ತೈತಿ. ನಿಮ್ಮ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಆಧಾರ್ ಸಂಖ್ಯೆಯನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ OTP ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡ್ರಿ. OTP ಬರ್ತೈತಿ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಐತಿ, ಮೊಬೈಲ್ ನಂಬರ್, ಅದಕ್ಕೆ ಒಂದು OTP ಬರ್ತೈತಿ. ಆ OTP ಅನ್ನ ಏನ್ ಮಾಡ್ರಿ, ಹಾಕಿ ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡ್ಬೇಕು. OTP ಬರ್ತೈತಿ, OTP ಹಾಕಿದ್ಮೇಲೆ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಸೊ OTP ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಈ ರೀತಿ ಎಲ್ಲ ಆಪ್ಷನ್ಸ್ ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ ಅಂತಂದ್ರೆ ಇಲ್ಲಿ ಡೀಟೇಲ್ಸ್ ಫ್ರಮ್ ಆಧಾರ್ ಅಂತ ಹೇಳಿ ಬಂದಿರ್ತೈತಿ. ಅದೆಲ್ಲ ಡೀಟೇಲ್ಸ್ ಏನು ಆಗ್ತೈತಿ ಅಂತಂದ್ರೆ ಇಲ್ಲೆಲ್ಲ ನಿಮ್ಗ ಅಪ್ಲಿಕೇಶನ್ಸ್ ಒಳಗ ತೋರಿಸ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಡಿಟೇಲ್ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ಡಿಟೇಲ್ ಒಳಗೆ ಏನೇನ್ ತುಂಬಬೇಕು ಅಂತಂದ್ರ ಮೊದಲನೇದಾಗಿ ಒಂದನೇ ಆಪ್ಷನ್ ಏನ್ ಬರ್ತೈತಿ ಏನು ಅಂತಂದ್ರ ಸೆಲೆಕ್ಟ್ ಯುವರ್ ಪೋಸ್ಟ್, ನೀವು ಯಾವ ಪೋಸ್ಟ್ ಗೆ ಹಾಕಾಕತ್ತೀರಿ, ಸಿವಿಲ್ ಪೊಲೀಸ್ ಐತಿ, ಅಲ್ಲಿ ಆಪ್ಷನ್ ಬರ್ತೈತಿ ಕ್ಲಿಕ್ ಮಾಡಿದ್ಮೇಲೆ. ಆಮೇಲೆ ಯಾವ್ದು ಅಂತಂದ್ರೆ ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆ ಅಂತ ಕೇಳಾರೆ. ಸೊ ಇಲ್ಲಿಯೂ ಕೂಡ ಇದೆ ನೋಡ್ರಿ, ಇಲ್ಲಿ ಹುದ್ದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರ್ತೈತಿ, ಅದನ್ನ ಹಾಕ್ರಿ. ಯಾವ ಜಿಲ್ಲೆಗೆ ಹಾಕಾರ್ದೇರಿ ಇಲ್ಲಿ ಕ್ಲಿಕ್ ಮಾಡಿರಿ ಅಂತಂದ್ರೆ ಜಿಲ್ಲೆ ಓಪನ್ ಆಗ್ತೈತಿ, ಆ ಜಿಲ್ಲೆಗೆ ಹಾಕ್ರಿ. ಆಮೇಲೆ ಅಪ್ಲಿಕೇಶನ್ ಫುಲ್ ನೇಮ್ ಅನ್ನ ಬರಿಬೇಕಾಗ್ತೈತಿ. ಇಲ್ಲಿ ನಿಮ್ಮ ಫುಲ್ ನೇಮ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ರಿ, ಇಲ್ಲಿ ನೀವು ಎಲ್ಲಾ ನಿಮ್ಮ ಫುಲ್ ನೇಮ್ ಹೆಂಗಿರ್ಬೇಕು ಅಂತಂದ್ರ 10th SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೈತಿ ಹಂಗ ಬರಿಬೇಕು. ಎಕ್ಸ್ಟ್ರಾ ಏನು ಸೇರಿಸ್ಬೇಡ್ರಿ, ಅದ್ರೊಳಗಿಂದ ಏನ್ ತೆಗ್ಯಾಕ್ ಹೋಗ್ಬೇಡ್ರಿ, ಹೆಂಗೈತಿ ಹಂಗ ಬರೀರಿ. ಮದರ್ ನೇಮು ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತೈತಿ, ಅದನ್ನ ಇಲ್ಲಿ ಬರೀರಿ.
ಆಮೇಲೆ ಫಾದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ದೊಳಗ ಫಾದರ್ಸ್ ನೇಮ್ ಇರ್ತೈತಿ, ಹೆಂಗೈತಿ ಹಂಗ ಬರಿಬೇಕ, ಏನು ಚೇಂಜ್ ಮಾಡಾಕ ಹೋಗ್ಬೇಡ್ರಿ. ಇದಾದ್ಮೇಲೆ ಏನು ಅಂತಂದ್ರ ಇಲ್ಲಿ ಬೆಂಗಳೂರು ಸಿಟಿ ಇದೇನಿತ್ತು, ಓಕೆ ಇದೆ ಆಕ್ಚುಲಿ ಇದು ಯಾವ್ದು ಅಂತಂದ್ರ ಇಲ್ಲಿ ಸೆಲೆಕ್ಷನ್ ಮಾಡಿದ ಮೇಲೆ ಬರ್ತೈತೆ ನೋಡಿ, ಅರ್ಜಿ ಯಾವ ಡಿಸ್ಟಿಕ್ಗೆ ಹಾಕವ್ರದೇರಿ ಅಂತ ಇಲ್ಲಿ ಕ್ಲಿಕ್ ಮಾಡ್ತಿರಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಬರುವಂತದ್ದು ಯಾವ್ದು ಹೇಳ್ರಿ, ಇದು ಬರ್ತೈತಿ ಬೆಂಗಳೂರು ಸಿಟಿಗೆ ಹಾಕವ್ರ, ಮೈಸೂರ್ಗ, ಹುಬ್ಳಿ, ಆಮೇಲೆ ಮಂಗಳೂರ ಎಲ್ಲಿ ಹಾಕವ್ರದೇರಿ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಇಲ್ಲಿ ಹಾಕ್ಬೋದು. ಆಮೇಲೆ ಮೂರನೇದೊಳಗೆ ಏನಾಯ್ತು ಇಲ್ಲಿ ಮದರ್ ನೇಮ್ ಆತು, ತಾಯಿ ಹೆಸರಾತು, ಜೆಂಡರ್ ಹಾಕ್ಬೇಕಾಗತ್ತೆ. ಜೆಂಡರ್ ನೀವು ಮೇಲ್ ಇದ್ರ ಮೇಲ, ಫಿಮೇಲ್ ಇದ್ರ ಫಿಮೇಲ, ಟ್ರಾನ್ಸ್ಜೆಂಡರ್ ಇದ್ರ ಟ್ರಾನ್ಸ್ಜೆಂಡರ್, ಮೂರೊಳಗೆ ಯಾವ್ದೈತಿ ಅದನ್ನ ಹಾಕ್ರಿ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ನಾವು, ನೆಕ್ಸ್ಟ್ ಆರ್ ಆತು. ಏಳನೇದೇನು ರಿಸರ್ವೇಶನ್ ಕ್ಯಾಟಗರೀಸ್, ನೀವು ಎಸ್ ಸಿ ಇದ್ರ ST ಇದ್ರ SC ಹಾಕ್ಬೇಕಾಗ್ತೈತಿ. ನೆಕ್ಸ್ಟ್ ಕ್ಯಾಟಗರಿ 1, 2A ಇದೆ, 2B, 3A, 3B, GM ಇದ್ರ GM ದೊಳಗೆ ಹಾಕ್ರಿ. ಆಮೇಲೆ ಸಬ್ ಗ್ರೂಪ್ ಏನಿದಾವಲ್ಲ ಇವು ನಿಮ್ಗ SC ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಓಪನ್ ಆಗ್ತಾವು. ಇದನ್ನ ನೀವು ಕ್ಲಿಕ್ ಮಾಡಿದ್ರ ಅಂದ್ರ ಮಾತ್ರ ಇದು ಓಪನ್ ಆಗ್ತೈತಿ, ಇಲ್ಲ ಅಂದ್ರೆ ಓಪನ್ ಆಗಂಗಿಲ್ಲ. SC ದೊಳಗೆ ನೀವು ಗ್ರೂಪ್ A ದೊಳಗೆ ಬರ್ತಿರೋ, ಗ್ರೂಪ್ B ದೊಳಗೆ ಬರ್ತಿರೋ, ಗ್ರೂಪ್ C ದಾಗ ಬರ್ತಿರೋ, ಎಲ್ಲಿ ಬರ್ತಿರೋ ಅದ್ರಲ್ಲಿ ಕ್ಲಿಕ್ ಮಾಡ್ರಿ. ಬೇರೆದವ್ರಿಗೆ ಓಪನ್ ಆಗಂಗಿಲ್ಲ, ಅದು SC ದವ್ರಿಗೆ ಮಾತ್ರ. ಆಮೇಲೆ 7A ಒಳಗೆ ಏನೈತಿ, ಎಂಟರ್ RD ನಂಬರ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ದ RD ನಂಬರ್ ಇರ್ತೈತಿ ಈ ರೀತಿ, ಆ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ರಿ. ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕ್ಬೇಕಾಗ್ತೈತಿ. ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೈತಿ ಹಂಗ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ರಿ. ಆಮೇಲೆ ಏಜ್ ಆಸ್ ಆನ್ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ 25 years. ಸೊ ಇದು ಏನಿದೆ ಒಂದ್ ಸ್ವಲ್ಪ ನಾನು ಕೂಡ ಸರಿಯಾಗಿ ನೋಡಿಲ್ಲ ಅದು ಸ್ಕ್ರೀನ್ ಶಾಟ್. ಸೊ ಅದು ಒಂದ್ ಸ್ವಲ್ಪ ಏನೈತಿ ನೋಡ್ರಿ, ಆಮೇಲೆ ಕಮೆಂಟ್ ಅನ್ನ ಮಾಡ್ರಿ. ಇದಾದ್ಮೇಲೆ ಏನಿರ್ತೈತಿ ಅಂತಂದ್ರೆ 8 ಆತು, 9 ಮತ್ತು 10ರಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಹಾಕ್ಬೇಕಾಗುತ್ತೆ. ಫಸ್ಟ್ ಕರೆಂಟ್ ಅಡ್ರೆಸ್ ಹಾಕ್ಬೇಕು. ಇಲ್ಲಿ ಕರೆಂಟ್ ಅಡ್ರೆಸ್ ಅಂತಂದ್ರೆ ಏನು, ನೀವು ಎಲ್ಲಿ ಇರಾಕತ್ತಿರಲ್ಲ ಅದ. ಆಮೇಲೆ ಅದ ನಿಮ್ದು ಪರ್ಮನೆಂಟ್ ಆಗಿತ್ತು ಅಂದ್ರೆ ಪರ್ಮನೆಂಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ರ ಆ ಎರಡಕ್ಕೂ ಅಪ್ಲೈ ಆಗ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ರಿ. ಆಮೇಲೆ ಇಮೇಲ್ ID ಅನ್ನ ಎಂಟ್ರಿ ಮಾಡ್ರಿ. ಸರಿಯಾಗಿ ಯಾವ ಚಾಲ್ತಿ ಒಳಗ ಐತಿ ಅದನ್ನ, ಇದು ಕೂಡ ಯಾವ ಚಾಲ್ತಿ ಒಳಗ್ ಮೊಬೈಲ್ ಇರ್ತೈತಿ ಅದನ್ನ ಹಾಕ್ರಿ. ಆಮೇಲೆ ಮದುವೆ ಆಗಿತ್ತು ಅಂತಂದ್ರ ಹೌದಂತ ಹಾಕ್ರಿ, ಇಲ್ಲಂದ್ರ ಇಲ್ಲ ಹಾಕ್ರಿ. ರೂರಲ್ ಇದ್ರೆ ನೀವು ಗ್ರಾಮೀಣ ಅಭ್ಯರ್ಥಿ ಇದ್ರ ಎಸ್, ಇಲ್ಲಂದ್ರೆ ಇಲ್ಲ. ಕನ್ನಡ ಮೀಡಿಯಂ ನೀವು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಕಲ್ತಿದ್ರೆ ಮಾತ್ರ ಕನ್ನಡ ಮೀಡಿಯಂ ಅಂತ ಬರ್ತೈತಿ, ಇಲ್ಲಾಂದ್ರೆ ಬರಂಗಿಲ್ಲ. ಕನ್ನಡ ಮೀಡಿಯಂ 10ನೇವರೆಗೆ ಕಲ್ತಿರ್ಬೇಕು 1ರಿಂದ. ಆಮೇಲೆ 1ರಿಂದ 10ನೇವರೆಗೆ ಗ್ರಾಮೀಣ ಭಾಗದಲ್ಲಿ ನೀವು ಶಾಲೆಯನ್ನ ಕಲ್ತಿರ್ಬೇಕು, ಅವಾಗ ಮಾತ್ರ ಗ್ರಾಮೀಣ ಅಭ್ಯರ್ಥಿ ಆಗ್ತಾರೆ ನೀವು. ಆಮೇಲೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಯೋಜನಾ ನಿರಾಶ್ರಿತ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಎಸ್ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ ಹಾಕ್ರಿ. ಎಕ್ಸ್ ಮಿಲಿಟರಿ ಪರ್ಸನ್, ಮಾಜಿ ಸೈನಿಕರು ಇದ್ರ ಎಸ್, ಇಲ್ಲಂದ್ರ ಇಲ್ಲ. ಇದಾದ್ಮೇಲೆ 17ರೊಳಗೆ ಏನ್ ಬರ್ತೈತಿ, ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್, ಇಫ್ ಎಸ್ ಏಜ್ ರಿಲ್ಯಾಕ್ಸೇಷನ್ ಅವೇಲ್ ಇನ್ ಇಯರ್ಸ್ ಮೆನ್ಷನ್. ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಬೇಕಾಗಿತ್ತು ಅಂತಂದ್ರ ಹಾಕ್ರಿ, ಇಲ್ಲ ಅಂತಂದ್ರ ಹಾಕ್ಬೇಡಿ. ಅಧಿಸೂಚನೆಯಲ್ಲಿ ಖಂಡಿಕೆ 7ರಲ್ಲಿ ನಮೂದಿಸಿರುವಂತೆ ಅಧಿಸೂಚನೆ ಅಂದ್ರ ಅದ್ರೊಳಗೆ ಏನಿರ್ತೈತಿ ಅಂತಂದ್ರ ಕೆಲವೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಇರ್ತೈತಿ ಅಲ್ಲಿ. ಈಗ ಬಹುಶಃ ಇದ್ರೊಳಗೆ ಇರ್ಬೇಕಾದ ಯಾವ್ದು ಎಕ್ಸ್ ಸರ್ವಿಸ್ ಮೆನ್ಸ್ ಅಂತವ್ರಿಗೆ ಯಾವ್ದು ಅಂತಂದ್ರ ಏನ್ ನಿಮ್ಮದ ನೋಟಿಫಿಕೇಶನ್ ಬಿಟ್ಟಾರ ಅದ್ರೊಳಗೆ ಕೊಟ್ಟಾರ ಅವ್ರು 7ನೇ ಭಾಗದಲ್ಲಿ 7ನೇ ನಂಬರ್ದಲ್ಲಿ, ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಏಜ್ ರಿಲ್ಯಾಕ್ಸೇಷನ್ ಈಗ ಆಲ್ರೆಡಿ 35 years ವರೆಗೆ ಇದ್ರವ್ರಿಗೆ ಮಾಡ್ಯಾರ, OBC SC ST ಎಲ್ಲರಿಗೂ ಕೂಡ. ಆಮೇಲೆ ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಇಲ್ಲಿ, ಇನ್ನೊಂದ್ಸಲ ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ಇದಾದ್ಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಏನ್ ಇರ್ತೈತಿ, PUC ಇಲ್ಲಿ ಬಂದಿರ್ತೈತಿ ಆಪ್ಷನ್, ಅದನ್ನ ಹಾಕ್ರಿ. ಆಮೇಲೆ ಯಾವ್ದು ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್, ಸೊ ನಿಮ್ಮ ಇವ್ಯಾಲ್ಯೂಯೇಷನ್ ಯಾವ್ದ್ರ ಮೇಲೆ ಆಗೈತಿ, ಆಲ್ಮೋಸ್ಟ್ PUC ಇದ್ದು ಪರ್ಸೆಂಟೇಜ್ ಮೇಲೆನೇ ಇರ್ತೈತಿ. ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ರಿ. ಸರ್ಟಿಫಿಕೇಟ್ ಅಪ್ಡೇಟ್ ಫ್ರಾಮ್, ಸೊ ಸರ್ಟಿಫಿಕೇಟ್ ಯಾವಾಗ ತಗೊಂಡಿರಿ ನೀವು ಅದನ್ನ ಅಲ್ಲಿ ಡೇಟ್ ಇರ್ತೈತಿ ಅದನ್ನ ಹಾಕ್ರಿ. ಇದಾದ್ಮೇಲೆ ಕೆಲವೊಂದಿಷ್ಟು ಇಲ್ಲಿ ಇಯರ್ ಮಂತ್ ಇವೆಲ್ಲ ಸೆಲೆಕ್ಟ್ ಮಾಡೋದಿರ್ತೈತಿ, ಮಾಡ್ರಿ. ಸೆಲೆಕ್ಟ್ ಬೇಸಿಸ್ ಇವ್ಯಾಲ್ಯೂಯೇಷನ್ ಪರ್ಸೆಂಟೇಜ್ ಇದನ್ನ ಹೇಳ್ತದು 20A ಪರ್ಸೆಂಟೇಜ್ ಹಾಕಿದ್ರ ಅಂತಂದ್ರ ಈ ಒಂದು ಆಪ್ಷನ್ ಓಪನ್ ಆಗ್ತೈತಿ. ಇಲ್ಲಿ ಪರ್ಸೆಂಟೇಜ್ PU ಡಿಪ್ಲೊಮಾ ಪದವಿಯಲ್ಲಿ ಎಲ್ಲಾ ಸೆಮಿಸ್ಟರ್ಗಳಲ್ಲಿ ಎಲ್ಲಾ ವರ್ಷದಲ್ಲಿ ಪಡೆದ ಒಟ್ಟು ಅಂಕಗಳು ಎಲ್ಲಾ ನೋಡ್ರಿ. PUC ದೊಳಗಂತೂ ಒಂದೇ ಇರ್ತೈತಿ, PUC ದೊಳಗ ಸೆಕೆಂಡ್ ಇಯರ್ PUC ಇರ್ತೈತಿ, ಅಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಇದಾವಲ್ಲ ಆ ಟೋಟಲ್ ಮಾರ್ಕ್ಸ್ ಅನ್ನ ಹಾಕ್ಬೇಕು. ಡಿಪ್ಲೊಮಾ ಮತ್ತು ಪದವಿಯಲ್ಲಿ
ಡಿಪ್ಲೊಮಾ ಪದವಿ ಅಂತಂದ್ರೆ ಇಲ್ಲ, ಡಿಪ್ಲೊಮಾದಲ್ಲಿ ಅಲ್ಲಿ ಬಹುಶಃ ಒಂದ್ 5-6 ಸೆಮಿಸ್ಟರ್ ಬರ್ತಾವ, ಎಲ್ಲ ಕೂಡ್ಸಿನ ಹಾಕ್ಬೇಕು. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗರಿಷ್ಠ ಅಂಕಗಳು ಎಷ್ಟಿದ್ದು ನಿಮ್ಮ ಪಿ ಯು ಸಿ ದಲ್ಲಿ 600 ಇರ್ತೈತಿ ಆಲ್ಮೋಸ್ಟ್ ಆಲ್. ಆಮೇಲೆ ಪರ್ಸೆಂಟೇಜ್ ಶೇಕಡಾ ಎಷ್ಟು ಪಡ್ಕೊಂಡಿರಿ ನೀವು, ಹೌದಾ? 600ಕ್ಕ ಎಷ್ಟು ಮಾರ್ಕ್ಸ್ ಬಂದು ನಿಮ್ಗ 300 ಬಂದ್ವಾ, ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಯ್ತು ಅನ್ನೋದನ್ನ ಇಲ್ಲಿ ಏನ್ ಮಾಡ್ರಿ, ಪರ್ಸೆಂಟೇಜ್ ಅನ್ನ ಹಾಕ್ರಿ. ಸರ್ಟಿಫಿಕೇಟ್ ಅಪ್ಡೇಟ್ ಫಾರ್ಮ್ ಬೋರ್ಡ್ ಆರ್ಗನೈಸೇಷನ್, ಪ್ರಮಾಣ ಪತ್ರ ಪಡೆದ ಮಂಡಳಿ ಸಂಸ್ಥೆ. ಎಲ್ಲಿಂದ ಪಡ್ಕೊಂಡಿರಿ ನೀವು ಈ ಒಂದು ಸೆಕೆಂಡ್ ಇಯರ್? ಇದು ನಮ್ಮ ಪಿ ಯು ಬೋರ್ಡ್ ಇರ್ತೈತಿ. ಸೊ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಏನ್ ಮಾಡಿರ್ತಾರ, ಅವ್ರ ಬರ್ದಿರ್ತಾರ ಮೇಲೆ ಈ ರೀತಿ ಹಿಂಗ ಬಾನು ಈ ರೀತಿ ಹಿಂಗ್ ಕ್ರಾಸ್ನ್ಯಾಗ ಇರ್ತೈತಿ, ಸ್ಟ್ರೇಟ್ ಇರ್ತೈತಿ. ಅಲ್ಲಿ ಯಾವ್ದು ಬೋರ್ಡ್ ಐತಿ ಆ ಬೋರ್ಡ್ ಅನ್ನ ಇಲ್ಲಿ ಬರಿಬೇಕಾಗ್ತೈತಿ. ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆಲ್ಲ ಆಯ್ತು. ಆಮೇಲೆ ನೆಕ್ಸ್ಟ್ ಏನೈತಿ, ಸರ್ಟಿಫಿಕೇಟ್ ಬೋರ್ಡ್ ಆಯ್ತು. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್? ನೀವು ರಾಜ್ಯ ಅಥವಾ ಕೇಂದ್ರದ ಸರ್ಕಾರಿ ನೌಕರರು ಇದ್ರ ಎಸ್ ಅಂತ ಹಾಕ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹಾಕ್ರಿ. ಓಕೆ. ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬ್ ಪರ್ಸನ್? ನೀವು ಯಾವ್ದು ಫಾರೆಸ್ಟ್ ಏರಿಯಾದಿಂದ ಇದ್ರ ಎಸ್, ಇಲ್ಲಂದ್ರೆ ಇಲ್ಲ. ಹೈಟ್ ಎಷ್ಟೈತಿ ಇಲ್ಲಿ ಹಾಕ್ರಿ ನಿಮ್ದ. ಆಮೇಲೆ ಚೆಸ್ಟ್ ಎಷ್ಟೈತಿ ಇಲ್ಲಿ ಚೆಸ್ಟ್ ಹಾಕ್ರಿ. ಎಲ್ಲಾ ಸೆಂಟಿಮೀಟರ್ ಒಳಗನ ನಿಮ್ದು ಹಾಕ್ಬೇಕು. ಇದಂತೂ ಇಷ್ಟ ಇರ್ಲೇಬೇಕು ನಿಮ್ದ. ಗರ್ಲ್ಸ್ ಗೆ ಕಡಿಮೆ ಇರ್ತೈತಿ, 157 ಇರ್ತೈತಿ. ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC? 10ನೇ SSLC ಅಥವಾ PUC ಅಥವಾ ಹೈಯರ್ ಲೆವೆಲ್ ಅದ ಯಾವ್ದಾದ್ರು ಎಜುಕೇಶನ್ ದಲ್ಲಿ ನೀವು ಕನ್ನಡ ಪರೀಕ್ಷೆಯನ್ನ ಪಾಸ್ ಮಾಡಿರೇನು ಅಂತ. 10th ದಲ್ಲಿ ಪಾಸ್ ಮಾಡೇ ಇರ್ತೀರಿ. ಆಮೇಲೆ PUC ಅಲ್ಲಿ ಒಬ್ಬೊಬ್ರು ಕನ್ನಡ ಸಬ್ಜೆಕ್ಟ್ ತಗೊಂಡಿರ್ತಾರ, ಒಬ್ಬೊಬ್ರು ತಗೊಳಂಗಿಲ್ಲ ಲ್ಯಾಂಗ್ವೇಜ್. ಆಮೇಲೆ ಇಂಗ್ಲಿಷ್ ಮೀಡಿಯಂದವರು ಕನ್ನಡ ಸಬ್ಜೆಕ್ಟ್ ಅನ್ನ ಇಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು ಅಂತಂದ್ರ, ಇಂಗ್ಲಿಷ್ ದವ್ರಿಗಂತೂ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು ಅಂತಂದ್ರ ಓಕೆ, ಇರ್ಲಿಲ್ಲ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ನೀವು ಕಲ್ತಿದ್ರ ಅಂತಂದ್ರ ನೋ ಅಂತ ಹಾಕ್ಬೇಕು ಇಂಗ್ಲಿಷ್ ಮೀಡಿಯಂದವ್ರು, ಹೌದಾ? ಅವ್ರಿಗೆ ಮತ್ತೊಂದು ಎಕ್ಸಾಮ್ ಇರ್ತೈತಿ, ಅದು ಪಾಸ್ ಮಾಡ್ಬೇಕಾಗ್ತೈತಿ. ಸೊ ನೋ ಅಂತ ಹಾಕಿದ್ರಿ ಅಂತಂದ್ರೆ ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA, KPSC, ಎನಿ ಅದರ್ ಎಕ್ಸಾಮಿನೇಷನ್? ಅಂದ್ರ KEA ಮತ್ತು KPSC ಮತ್ತು ಬೇರೆ ಅಥಾರಿಟಿದಿಂದ ಯಾವ್ದಾದ್ರು ಕನ್ನಡ ಎಕ್ಸಾಮ್ ಪಾಸ್ ಆಗಿರೇನಂತ ಕೇಳಾಕತ್ತೈತ. ಅವಾಗ ಇಲ್ಲಿ ಪಾಸ್ ಆಗಿದ್ರಿ KPSC ದಿಂದ ಎಸ್ ಅಂತೇಳಿ ಹಾಕಿದ್ರಿ ಅಂತಂದ್ರ ಒಂದೇ ಎಕ್ಸಾಮ್ ಬರಿಬೇಕಾಗ್ತೈತಿ, CET ಎಕ್ಸಾಮ್. ಒಂದ್ ವೇಳೆ ಇದು ಕೂಡ ನೀವು ನೋ ಅಂತ ಹಾಕಿರ ಅಂತಂದ್ರ 2 ಎಕ್ಸಾಮ್ ಬರಿಬೇಕಾಗತ್ತೆ. ಒಂದು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಬರಿಬೇಕು, ಆಮೇಲೆ ಇನ್ನೊಂದು CET ಎಕ್ಸಾಮ್. ಇಲ್ಲೇ ಎಸ್ ಅಂತೇಳಿ ಹಾಕಿರಿ ಅಂತಂದ್ರೆ ಇದೇನ ಅವಶ್ಯಕತೆನ ಇಲ್ಲಿ ಇರಂಗಿಲ್ಲ. ಆಮೇಲೆ ಡಿಕ್ಲೇರೇಷನ್ ಇರ್ತೈತಿ. ಇಲ್ಲಿ ಏನ್ ಮಾಡ್ರಿ, ಡಿಕ್ಲೇರೇಷನ್ ಅನ್ನ ನೀವು ಡಿಕ್ಲೇರೇಷನ್ ಗೆ ಚೆಕ್ ಮಾರ್ಕ್ ಮಾಡ್ಬೇಕು. ಇಲ್ಲಿ ಚೆಕ್ ಮಾರ್ಕ್ ಮಾಡಿದ್ಮೇಲೆ ಏನಾಗ್ತೈತಿ ಅಂತಂದ್ರ ಈ ರೀತಿ ಪ್ರಿವ್ಯೂ ಬರ್ತೈತಿ. ಒಂದ್ಸಲ ಪ್ರಿವ್ಯೂ ಅನ್ನ ನೋಡ್ಕೊಳ್ರಿ. ನೀವು ತುಂಬಿರುವಂತಹ ಎಲ್ಲ ಅಪ್ಲಿಕೇಶನ್, ಅದರಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಜನ್ಮ ದಿನಾಂಕ, ನೀವು ಮಾರ್ಕ್ಸ್ ಗಳನ್ನ ಹಾಕಿದ್ದು, ಮಾರ್ಕ್ಸ್ ಗಳನ್ನ ಹಾಕುವಾಗ ಬಹಳಷ್ಟು ಜನ ತಪ್ಪು ಮಾಡ್ತೇರಿ. ಸರ್ ನಂದು 334 ಮಾರ್ಕ್ಸ್ ಇದ್ದು ರೀ, ಮತ್ ನಾ 343 ಮಾರ್ಕ್ಸ್ ಹಾಕಿನ, ಅದನ್ನ ಉಲ್ಟಾ ಪುಲ್ಟಾ ಮಾಡಿ ಹಾಕಿನಿ. ಬಹಳ ಕೇರ್ಫುಲ್ಲಿ ಒಳಗೆ ಹಾಕ್ರಿ, ಕರೆಕ್ಷನ್ ಮಾಡಕ್ ನಿಮ್ಗೆ ಸಿಗಂಗಿಲ್ಲ ಅದ್ರ ಸಲುವಾಗಿ. ಆಮೇಲೆ ಇಲ್ಲಿ ಪ್ರಿವ್ಯೂ ಮಾಡಿದ್ಮೇಲೆ ಸಬ್ಮಿಟ್ ಮಾಡ್ರಿ ಅಂತಂದ್ರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಈ ರೀತಿ ಬರ್ತೈತಿ. ಇಲ್ಲಿ ಇವರ ಅಪ್ಲಿಕೇಶನ್ ID ಬಂದಿರ್ತೈತಿ ಒಂದಿಲ್ಲಿ ID, ಅದನ್ನ ಏನ್ ಮಾಡ್ರಿ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ. ಇಲ್ಲ ಅಂತಂದ್ರೆ ಎಲ್ಲಾರು ಚಂದಂಗ್ ಬರ್ದಿಡ್ರಿ ಅದನ್ನ. ಇದನ್ನ ನೀವು ಪೇಜ್ ಮುಂದ್ ಹೊಡೆದ್ರಿ, ಗೋ ಟು ಹೋಮ್ ಪೇಜ್ ಅಂತ ಹೊಡೆದ್ರ ಅಂತರ ಇದನ್ನ ನಿಮಗ್ ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ಲಾಗಿನ್ ಆಗಕ್ ಬರಂಗಿಲ್ಲ. ಏನೋ ಬಹುಶಃ ಮೆಸೇಜ್ ಬಂದಿತ್ತು ಅಂತಂದ್ರ ನಿಮ್ಮ ಮೊಬೈಲ್ಗೆ ಅಥವಾ ಯಾವ್ದು ಜಿಮೇಲ್ಗೆ ಬಂದಿತ್ತಂದ್ರ ಓಕೆ. ಆದ್ರೂ ಕೂಡ ಏನ್ ಮಾಡ್ರಿ, ಇದನ್ನ ಅಪ್ಲಿಕೇಶನ್ ID ಬರ್ದ್ ಇಟ್ಕೊಳ್ರಿ. ಅಪ್ಲಿಕೇಶನ್ ID ಇಲ್ಲಿಗೆ ಏನಾಯ್ತು ಅಂತಂದ್ರ ನಿಮ್ಮ 1ನೇ ಸ್ಟೆಪ್ ಇರುವಂತದ್ದು ಮುಕ್ತಾಯ ಆಯ್ತು. 1ನೇ ಸ್ಟೆಪ್ ಮುಕ್ತಾಯ ಆಯ್ತು. ಆಮೇಲೆ ಈಗ 2ನೇ ಸ್ಟೆಪ್ ಏನೈತಿ, ಅಪ್ಲೋಡ್ ಯುವರ್ ಫೋಟೋ ಮತ್ತು ಸಿಗ್ನೇಚರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಆಮೇಲೆ 2ನೇ ಆಪ್ಷನ್ ಗೋ ಟು ಹೋಮ್ ಅಂದ್ಮೇಲೆ ಇದನ್ನ ಓಪನ್ ಆಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದು ಕ್ಲಿಕ್ ಮಾಡಿದ್ಮೇಲೆ ಈಗ ಅಪ್ಲಿಕೇಶನ್ ಹೇಳಿಲ್ಲ ಇಲ್ಲಿ ID, ಈ ಅಪ್ಲಿಕೇಶನ್ ID ಅನ್ನ ಇಲ್ಲಿ ಎಂಟರ್ ಮಾಡ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ರಿ. ಇಲ್ಲಿ ಒಂದು ಕ್ಯಾಪ್ಚಾ ಇರ್ತೈತಿ. ಈ ಕ್ಯಾಪ್ಚಾವನ್ನ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಓಪನ್ ಮಾಡ್ರಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ID, ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ ಬರ್ತೈತಿ. ಇದಾದ್ಮೇಲೆ ಏನ್ ಮಾಡ್ಬೇಕು, ಚೂಸ್ ಫೈಲ್ ಅಂತಂದ್ರ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನ ಇಟ್ಕೊಂಡಿರ್ಬೇಕು. ಅದು ಹೆಂಗಿರ್ಬೇಕು ಅಂತಂದ್ರ 100 KB ಗಿಂತ ಒಳಗಡೆ ಇರ್ಬೇಕು. ಅದರದ
ಸೈಜ್ 100 KB ಒಳಗಡೆ ಇರಬೇಕು. ಆಮೇಲೆ ಇದರ ರೆಸೊಲ್ಯೂಷನ್ ಕೊಟ್ಟವ್ರ 45 mm ಇಂಟು 35 mm ಒಳಗನೆ ಇರಬೇಕು. ಜೆ ಪೆಗ್ ಒಳಗ ಇರ್ಬೇಕು, JPEG ಒಳಗನೆ ಇರಬೇಕು. ಮ್ಯಾಕ್ಸಿಮಮ್ ನೇಮ್ ಫೈಲ್ ನೇಮ್ ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್, ಅಂದ್ರೆ 10 ಅಕ್ಷರದ ಹೆಸರು ಅದರ ಒಳಗಡೆನೆ ಇರ್ಬೇಕು. ನಿಮ್ಮ ಅದ್ರದ್ದು ಈ ಫೋಟೋದು ಅಲ್ಲಿ ಸೇವ್ ಮಾಡಿರ್ತಾರಲ್ಲ ನೀವು ಏನಂತ ಹೇಳಿ, ಸೊ ಅದು 10 ಕ್ಯಾರೆಕ್ಟರ್ಸ್, ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಒಳಗಡೆನೆ ನೀವು ಅದಕ್ಕೆ ಹೆಸರನ್ನ ಕೊಡ್ಬೇಕು. ಹಂಗ ಉದ್ದಕ್ಕೆ ಏನಾರ ಹೆಸರು ಕೊಟ್ರಿ ಅಂದ್ರೆ ತಗೊಳಂಗಿಲ್ಲ. ಚೂಸ್ ಮಾಡ್ರಿ, ಚೂಸ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿ ಓಪನ್ ಆಗ್ತೈತಿ. ಯಾವ ಫೋಟೋನ ನೀವು ರೆಡಿ ಮಾಡಿಟ್ಟೇರಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ನಿಮ್ಮ ಫೋಟೋ ಇರುವಂತದ್ದು ಬರ್ತೈತಿ. ಅದೇ ರೀತಿ ಇಲ್ಲಿ ಸಿಗ್ನೇಚರ್ ಕೂಡ 100 KB ಒಳಗಡೆ ಸೈಜ್ ಇರಬೇಕು. ಫೈಲ್ ನೇಮ್ ಏನಿರ್ಬೇಕು ಅಂತಂದ್ರ 10 ಕ್ಯಾರೆಕ್ಟರ್ ಒಳಗಡೆನೆ ಇರಬೇಕು. ಇಲ್ಲಿ ಚೂಸ್ ಮಾಡ್ರಿ. ನೀವು ಸಿಗ್ನೇಚರ್ ನೋಡ್ರಿ, ಸಿಗ್ನೇಚರ್ ವೈಟ್ ಪೇಪರ್ ಇರ್ತೈತಲ್ಲ, ವೈಟ್ ಪೇಪರ್ ಮೇಲೆನ ಏನ್ ಮಾಡ್ರಿ ಬ್ಲಾಕ್ ಇಂಕ್ಲೇ ಮಾಡ್ರಿ ನಡಿತೈತಿ, ಅಥವಾ ನೀವು ಎದ್ರಲ್ಲೇ ಬ್ಲೂ ಇಂಕ್ಲೇನು ಕೂಡ ಇಲ್ಲಿ ಮಾಡ್ರೆ ನಡಿತೈತಿ. ಸೊ ಇದಾದ್ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫೋಟೋ ಅಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತೈತಿ. ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ 3ಗೆ ಬರ್ರಿ. ಪೇಮೆಂಟ್ ಬರ್ತೈತಿ, ಶುಲ್ಕವನ್ನ ಪಾವತಿ ಮಾಡೋದು ಬರ್ತೈತಿ. ಆ ಶುಲ್ಕವನ್ನ ಪಾವತಿ ಮಾಡೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ ಇದು ಓಪನ್ ಆಗ್ತೈತಿ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್, ಸೆಲೆಕ್ಟ್ ಯುವರ್ ಪೇಮೆಂಟ್ ಮೆಥಡ್. ನಿಮ್ ಕಡೆ ATM ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಅಂತೂ ಎಲ್ಲಾರ ಕಡೆ ಐತಿ. ಈಗ UPI ಆಪ್ ಐತಲ್ಲ, ಎಲ್ಲಾರ ಕಡೆ ಫೋನ್ ಪೇ ಐತಿ, ಗೂಗಲ್ ಪೇ ಐತಿ, ಏರ್ಟೆಲ್ ಪೇ, ಪೇ, ಇ ಪೇ, ವಾಟ್ಸಪ್ ಪೇ, ಎಲ್ಲ ಪೇ ಇದಾವ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತೈತಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ದು ಟೋಟಲ್ ಎಷ್ಟು ಅಮೌಂಟ್ ಅಂತ ಹೇಳಿ ತೋರಿಸ್ತೈತಿ. ನೀವು ಜನರಲ್ ದವರಾದ್ರೆ 750, SC ST ಉದಾರ್ ಇದ್ರೆ ಅಂತಂದ್ರೆ ಕಡಿಮೆ ಇದೆ, 450 ಏನೋ ಇರಬೇಕು, 550 ಏನೋ ಐತಿ. ಅಷ್ಟು ಪೇಮೆಂಟ್ ಇಲ್ಲಿ ಬರ್ತೈತಿ. ಪೇ ನಾವ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಪೇ ನಾವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೀಸ್ ಏನ್ ಬರ್ತೈತಿ, ಇಲ್ಲಿ ಫೀಸ್ ಪೇಡ್ ಮಾಡೋದು ಇಲ್ಲಿ ಬರ್ತೈತಿ. ಸೊ ಇಲ್ಲಿ ಎಷ್ಟು ಫೀಸ್ ಇರ್ತೈತಿ ಅಷ್ಟು ಫೀಸ್ ಅನ್ನ ಇಲ್ಲಿ ನಮೂದು ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಅಷ್ಟು ಕ್ಲಿಕ್ ಮಾಡಿದ್ಮೇಲೆ ಈ 3 ಸ್ಟೆಪ್ಗಳು ಏನಾಗ್ತಾವ ಮುಗಿತಾವು. 4ನೇ ಸ್ಟೆಪ್ದೊಳಗೆ ಏನ್ ಮಾಡ್ಬೇಕು, ಮತ್ತೆ ಇದನ್ನ ಕ್ಲಿಕ್ ಮಾಡ್ಬೇಕು. ನೋಡ್ರಿ, ಪ್ರತಿ ಸಲ ಕ್ಲಿಕ್ ಈಗ ನೋಡ್ರಿ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗ ಅಪ್ಲಿಕೇಶನ್ ID ಸಿಕ್ಕಿರ್ತೈತಿ. ಆಮೇಲೆ ಡೇಟ್ ಆಫ್ ಬರ್ತ್ ನಿಮಗ್ ಗೊತ್ತಿರ್ತೈತಿ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ID, ಡೇಟ್ ಆಫ್ ಬರ್ತ್ ಹಾಕಿ ಇದನ್ನೆಲ್ಲಾ ಮಾಡ್ತೇರಿ. ಆಮೇಲೆ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೂ ಕೂಡ ID ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ಮೇಲೆನ ಏನಾಗ್ತೈತಿ, ಇದು ಪಾವತಿ ಶುಲ್ಕ ಪಾವತಿ ಮಾಡೋದು ಓಪನ್ ಆಗಿದೆ. ಆಮೇಲೆ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ID ಹಾಕ್ರಿ, ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ನಮೂದು ಮಾಡ್ರಿ. ಇದನ್ನ ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗ್ತೈತಿ. ಇದನ್ನ ಎಂಟರ್ ಮಾಡ್ರಿ. ನಿಮ್ಮ ಫೀಸ್ ಪೇಡ್ ಆಗಿತ್ತು, ಕರೆಕ್ಟ್ ಆಗಿ ಇತ್ತು ಅಂತ ಸಕ್ಸಸ್ ಬಂದಿತ್ತಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಸಕ್ಸಸ್ ಬರ್ಲಿಲ್ಲ ಅಂತಂದ್ರೆ 24 ಗಂಟೆ ವೇಟ್ ಮಾಡ್ರಿ. ಆಮೇಲೆ ಬರ್ಲಿಲ್ಲ ಅಂತಂದ್ರೆ ಅವಾಗಲೂ ಕೂಡ ಸಕ್ಸಸ್ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಅಲ್ಲಿ ಹೆಲ್ಪ್ ಲೈನ್ಸ್ ಗಳಿದಾವ, ಅಲ್ಲಿ ಕಾಲ್ ಮಾಡಿ ಕೇಳ್ಬೇಕಾಗ್ತತಿ. ಇದಾದ್ಮೇಲೆ ಗೋ ಟು ಹೋಮ್ ಅಂತೈತಿ. ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಯೂ ಕೂಡ ID ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕಿ ಏನ್ ಮಾಡ್ರಿ, ಅರ್ಜಿಯನ್ನ ಪ್ರಿಂಟ್ ತಕೊಂಡ ಚಂದಂಗೆ ಇಟ್ಕೊಳ್ರಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಲಿಕೇಶನ್ ಸಲ್ಲಿಸ್ರಿ. ನೀವು ತೆಗೆದುಕೊಳ್ಳುವಂತಹ ಡಾಕ್ಯುಮೆಂಟ್ಸ್ ಗಳು ಏನೇನ್ ಇರ್ಬೇಕಂತಂದ್ರ 3/7/2026 ಒಳಗಡೆ ಏನಿರ್ಬೇಕು, ಒಳಗಡೆ ಡೇಟ್ ಅದ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರ್ಬೇಕು. ಒಂದೇದ್ ಯಾವ್ದು ಅಂತಂದ್ರ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನಿರ್ಬೇಕು, ನೀವು ಗ್ರಾಮೀಣ ಇದ್ರಂತಂದ್ರ ಗ್ರಾಮೀಣ ಸರ್ಟಿಫಿಕೇಟ್ ತೋರಿಸ್ಕೊಳ್ರಿ. 1 to 10th ವರೆಗೆ ಬೇಕಿದೆ. ಆಮೇಲೆ ನೆಕ್ಸ್ಟ್ ಕನ್ನಡ ಮಾಧ್ಯಮ ನೀವು 1ರಿಂದ 10ನೇ ಕಲ್ತಿದ್ರಂತಂದ್ರೆ ಇದನ್ನ ತೆಗೆಸ್ಕೊಳ್ರಿ. ಆಲ್ಮೋಸ್ಟ್ ಇವು 3 ಇರ್ತಾವು. ಆಮೇಲೆ 4ನೇದು SSLC ಮಾರ್ಕ್ಸ್ ಕಾರ್ಡು, ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಇರ್ತೈತಿ. ಆಮೇಲೆ ಬೇರೆ ಬೇರೆ ನಿಮ್ಗ ಮೀಸಲಾತಿ ಬೇಕಾಗಿದ್ದು ಅಂತಂದ್ರೆ ಆ ಸರ್ಟಿಫಿಕೇಟ್ಗಳು ಕೂಡ ಎಷ್ಟು ಡೇಟದ ಒಳಗಡೆ ಇರ್ಬೇಕು, 3/7/2026 ಒಳಗಡೆ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವ. ಆಮೇಲೆ ಇದು ಯಾವ್ದು ಆಧಾರ್ ಕಾರ್ಡ್ ಏನೈತ್ಲ, ಆಧಾರ್ ಕಾರ್ಡ್ ಮತ್ತು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮ್ಯಾಚಿಂಗ್ ಆಗಿರ್ಬೇಕು. ಇದರಲ್ಲಿರುವಂತಹ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ನಿಮ್ಮ ಹೆಸರು ಮತ್ತು SSLC ಅಲ್ಲಿ ಇರುವಂತಹ ನಿಮ್ಮ ಹೆಸರು ಎರಡು ಮ್ಯಾಚಿಂಗ್ ಇರಬೇಕು. ಆಧಾರ್ ಕಾರ್ಡ್ ದಲ್ಲಿ ಡೇಟ್ ಆಫ್ ಬರ್ತ್, ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಡೇಟ್ ಆಫ್ ಬರ್ತ್ ಎರಡು ಮ್ಯಾಚಿಂಗ್ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇಟ್ಕೊಂಡಿರ್ಬೇಕಾಗ್ತತಿ. ಇಷ್ಟು ಪ್ರೊಸೆಸ್ ಐತಿ. ಇಷ್ಟೆಲ್ಲಾ ಪ್ರೊಸೆಸ್ ಅನ್ನ ಬೇಗನೆ ಮುಗಿಸ್ಕೊಂಡು
ನಿಮ್ಮ ತಯಾರಿಯನ್ನ ಏನ್ ಮಾಡ್ರಿ ಒಳ್ಳೆ ರೀತಿಯಿಂದ ನಡೆಸ್ರಿ. ಓಕೆನಾ. ಆಮೇಲೆ ಇಲ್ಲಿ ಏನೇನು ವಿಷಯಗಳನ್ನ ಓದ್ಬೇಕಾಗ್ತೈತಿ, ಲಿಖಿತ ಪರೀಕ್ಷೆ ಇರ್ತೈತಿ, 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಇರ್ತಾವ, 90 ನಿಮಿಷದವರೆಗೆ ಇದು ನಿಮ್ಮ ಎಕ್ಸಾಮ್ ನಡಿತೈತಿ. ಇದರಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಿರುವಂತಹ ಸಾಮಾನ್ಯ ಅಧ್ಯಯನ ಎಲ್ಲಾ ಇರ್ತೈತಿ. ಆಮೇಲೆ ಲಿಖಿತ ಪರೀಕ್ಷೆ ಡೇಟ್ ಕೂಡ ಅವ್ರು ಕೊಟ್ಟಾರು. ಬಹಳಷ್ಟು ಜನ ಕೇಳಾಕತ್ತಿದ್ರಿ 2/8/2026 ಎಕ್ಸಾಮ್ ಇದೆ ನಿಮ್ದು, HK ಮತ್ತು ನಾನ್ HK. ಈ ಡೇಟ್ ಮುಂದ್ ಹೋಗ್ತೈತಾ ಅಂತೇಳಿ. ಮುಂದ್ ಹೋಗಂಗಿಲ್ಲಪ್ಪ, ಯಾವ್ದು ಡೇಟ್ ಮುಂದ್ ಹೋಗಂಗಿಲ್ಲ. ಕರೆಕ್ಟ್ ಇದ ಡೇಟ್ಗೆ ಎಕ್ಸಾಮ್ ನಡೆಸ್ತಾರು. ಇದು ನಾನ್ HK ದಲ್ಲಿ 10:30 ಮಧ್ಯಾಹ್ನ 12 ಗಂಟೆವರೆಗಡೆ ಇರ್ತೈತಿ. ಆಮೇಲೆ ಮಧ್ಯಾಹ್ನಕ್ಕ HK ದವ್ರಿಗೆ ಏನೈತಿ ಎಕ್ಸಾಮ್ ಐತಿ 2:30 4 ಗಂಟೆಗೆ HK ದವ್ರು. ಓಕೆ. ಆಮೇಲೆ ಕಡ್ಡಾಯ ಕನ್ನಡ ಬರೆಯುವಂತಹ ಅಭ್ಯರ್ಥಿಗಳಿಗೆ ಏನು ಅಂತಂದ್ರೆ ಆಮೇಲೆ ದಿನಾಂಕ ತಿಳಿಸ್ತಾರ ಅವರು ಯಾವಾಗ ನಿಮ್ದು ಎಕ್ಸಾಮ್ ಇರ್ತೈತೆ ಅಂತೇಳಿ. ನೆಗೆಟಿವ್ ಮಾರ್ಕ್ಸ್ ಐತಿ ಇಲ್ಲಿ. 4 ಕ್ವಶನ್ಸ್ಗಳು ನಿಮ್ಗೆ ರಾಂಗ್ ಆದ್ವು ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಆಮೇಲೆ ಒಂದ್ ವೇಳೆ ಒಂದು ಕ್ವಶನ್ ಗೆ ನಿಮ್ಗೆ ಆನ್ಸರ್ ಗೊತ್ತಿರ್ಲಿಲ್ಲ ಅಂತಂದ್ರೆ 5ನೇ ಆಪ್ಷನ್ ಕೂಡ ಇರ್ತೈತಿ. ಈ 1ನೇ ಕ್ವಶನ್ ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಹಿಂಗ ಬಿಟ್ಟು ಬರಂಗಿಲ್ಲ. ಇದು 5ನೇ ಆಪ್ಷನ್ ಅನ್ನ ಕಂಪಲ್ಸರಿ ಹಾಕಿ ಬರ್ಬೇಕು. ನನಗ್ ಗೊತ್ತಿಲ್ಲಪ್ಪ ಅಂತ ಹೇಳಿ ಅಂದಂಗಿಲ್ಲ, ನಾ ಟಚ್ ಮಾಡೀನಿ ಅಂದಂಗಿಲ್ಲ. ಒಂದ್ ವೇಳೆ ನೀವು 5 ಆಪ್ಷನ್ಸ್ ಗಳನ್ನ ಹಂಗ ಖುಲ್ಲಾ ಬಿಟ್ಟು ಬಂದ್ರಿ ಅಂತಂದ್ರ ಇದ್ರದ್ದು ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರ ಅವ್ರ ಕಟ್ ಮಾಡ್ಕೊತಾರ. ಓಕೆ, ಇದೊಂದ್ ನೆನಪಿಟ್ಕೊಳ್ರಿ. ಸೊ ಇಷ್ಟು ಮಾಹಿತಿ ಏನು ಅಂತಂದ್ರ ಯಾರು ಸಿವಿಲ್ ಪೊಲೀಸ್ ಆಗ್ಬೇಕಂತ ಇಷ್ಟಪಟ್ಟೇರಿ, ಈ ವರ್ಷ ನನ್ನ ಕನಸು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರಲ್ಲ, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಮಾಹಿತಿ ಇತ್ತು. ಅಪ್ಲಿಕೇಶನ್ ಒಳ್ಳೆ ರೀತಿಯಿಂದ ಸಲ್ಲಿಸ್ರಿ. ಅಪ್ಲಿಕೇಶನ್ ಚಂದಂಗೆ ಆರಾಮಾಗಿ ಸಬ್ಮಿಟ್ ಆಗಿತ್ತಂದ್ರೆ ನೀವು ಫ್ರೀ ಆಗಿಬಿಡ್ತೀರಿ ಸ್ಟಡಿ ಮಾಡಕ್. ಸೊ ಅದ್ರ ಸಲುವಾಗಿ ಈ ವಿಡಿಯೋವನ್ನ ಮಾಡಿದೆ ನಾನು. ಆಮೇಲೆ ಯಾರೆಲ್ಲ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕಂತ ಅನ್ಕೊಂಡಿರಿ, ಬೇಗನೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸಿವಿಲ್ ಅಥವಾ PC 2026 ಅಂತ ಒಂದು ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆಪ್ ನಂಬರ್ 8861927838 ನಂಬರ್ ಇದೆ. ಬೇಗನೆ ಮಾಡ್ರಿ, ಬೇಗನೆ ಜಾಯ್ನ್ ಆಗ್ರಿ. ಆಮೇಲೆ ನಿಮ್ಗೆ 50 ದಿನಗಳ ಒಳಗಡೆನೆ ಎಲ್ಲಾ ಕ್ಲಾಸಸ್ಗಳು ಮುಗಿತಾವು. ಡೈಲಿ 5 ಗಂಟೆ ನೋಡಿದ್ರ ನೀವು ಡೈಲಿ ಮತ್ತ ಅದನ್ನ ಹೆಚ್ಚು ನೋಡಬಹುದು. ಎಲ್ಲಾ ಕ್ಲಾಸಸ್ ಒಟ್ಟಿಗೆನೆ ನಿಮಗ್ ಸಿಕ್ಕಿರ್ತಾವ, ನಿಮ್ ಕೈಯಾಗಿರ್ತೈತಿ. 1000 rupees ಪೇ ಮಾಡಿದ್ರ ಅಂತಂದ್ರ ನಿಮ್ಗೆಲ್ಲಾ ಕ್ಲಾಸಸ್ಗಳು ನಿಮ್ ಕೈಯಾಗ ಸಿಕ್ಬಿಡ್ತಾವು. ನೀವು ಎಷ್ಟು ಬೇಕಾದಷ್ಟು ಗಂಟೆ, 5 ಗಂಟೆ ನೋಡ್ರಿ ಡೈಲಿ, ಅಥವಾ ಡೈಲಿ 10 ಗಂಟೆ ನೋಡ್ರಿ. ಡೈಲಿ 10 ಗಂಟೆ ನೋಡ್ರಿ ಅಂತಂದ್ರ 25 ದಿವಸ ಒಳಗನ ಮುಗಿತೈತಿ ಸಿಲೆಬಸ್. ಡೈಲಿ 10 ಗಂಟೆ ನೋಡ್ರಿ ಅಂತಂದ್ರ 25 ದಿವಸದ ಒಳಗಡೆನೆ ಏನಾಗ್ತೈತಿ, ನಿಮ್ ಎಲ್ಲಾ ಸಿಲೆಬಸ್ 1 ತಿಂಗಳ ಒಳಗಡೆನೆ ನಿಮ್ಮ ಸಿಲೆಬಸ್ ಮುಗಿತೈತಿ. ಆಮೇಲೆ 10 ಗಂಟೆ ಸಿಗಂಗಿಲ್ಲ ನಿಮ್ಗ, ಆರಾಮಾಗಿ ಸಿಗ್ತೈತಿ 10 ಗಂಟೆ. ಈಗ 10 ಗಂಟೆ ತೆಗಿಲೇಬೇಕು ನೀವು, ಈಗ ನಿಮ್ಮ ಸೆಲೆಕ್ಷನ್ ಆಗ್ಬೇಕಂತಂದ್ರ. ಸೊ ಹಾಗಾಗಿ 1000 rupees ಪೇ ಮಾಡಿದ ತಕ್ಷಣ ಎಲ್ಲಾ ಕೈಯಾಗಿರ್ತೈತಿ. ನೀವು ಹೆಂಗ್ ಬೇಕಾದಂಗ್ ನೋಡ್ಕೊಳ್ರಿ, ಎಷ್ಟು ಬೇಕಾದಷ್ಟು ನೋಡ್ಕೊಳ್ರಿ. ನಾನು 5 ಗಂಟೆ ಮಿನಿಮಮ್ ಹೇಳಿದೆ, ಬಟ್ ನೀವು 10 ಗಂಟೆ ನೋಡ್ರಿ, ಎಷ್ಟು ಬೇಕಾದಷ್ಟು ಗಂಟೆ ನೋಡ್ಕೊಂಡು ಕ್ಲಾಸಸ್ ಗಳನ್ನ ನೋಡಿದ ಮೇಲೆ ರಿವಿಷನ್ ಮಾಡೋದು ಮರೆಯಂಗಿಲ್ಲ. ಎಲ್ಲರೂ ರಿವಿಷನ್ ಮಾಡ್ಬೇಕು. ಆಮೇಲೆ ಲೈವ್ ಕ್ಲಾಸಸ್ ಗಳನ್ನ ನಾವು ಯಾವಾಗ ಬರ್ತೇವಿ ಅದನ್ನ ಗ್ರೂಪ್ ದಲ್ಲಿ ಹಾಕಿರ್ತೇನೆ ಟೈಮಿಂಗ್. ಸೊ ಅವಾಗ ನೀವು ಜಾಯಿನ್ ಆಗ್ರಿ. ಅಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು ಇರ್ತಾವೆ. ಆಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ಬೋದು, ನೀವು ಹೆಂಗ್ ಸ್ಟಡಿ ಮಾಡಕತ್ತೀರಿ, ಏನು ನಿಮ್ಮ ಎಲ್ಲದ್ರ ಬಗ್ಗೆ ವಿಚಾರಿಸುವಂತಹ ಒಂದು ಕ್ಲಾಸಸ್ ಇರ್ತೈತಿ. ವಾರದಲ್ಲಿ ಒಂದನ್ನ ಕಂಡಕ್ಟ್ ಮಾಡ್ತೇವೆ ನಾವು ಸಂಡೇ. ಸೊ ಹಾಗಾಗಿ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಿಮಗೆ ಸಿಗ್ತೈತಿ. ಸೊ ಬೇಗನೆ ಜಾಯಿನ್ ಆಗ್ರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತು 10ನೇ ತಾರೀಕಿದೆ. ಯಾರೆಲ್ಲ ಸಿವಿಲ್ ಪೊಲೀಸ್ ಆಗ್ಬೇಕಂತ ಅನ್ಕೊಂಡಿರಿ, ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಎಲ್ಲರಿಗೂ ಗುಡ್ ಆಫ್ ಲಕ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಸೆಲೆಕ್ಷನ್ ಅನ್ನ ಪಡ್ಕೊಳ್ರಿ. ಸೆಲೆಕ್ಷನ್ ಪಡ್ಕೊಳ್ಳೋರು ಬಹಳಷ್ಟು ಅತಿ ಕಠಿಣ ಸ್ಮಾರ್ಟ್ ಸ್ಟಡಿ ಮಾಡಿರ್ತಕ್ಕಂಥವ್ರು ಮಾತ್ರ. ಎಲ್ಲಕ್ಕೆಲ್ಲಾನು ಪಡ್ಕೊಳಂಗಿಲ್ಲ. 3-4 ಲಕ್ಷ ಅಪ್ಲಿಕೇಶನ್ಸ್ ಗಳು ಬರ್ತಾವೆ, ಬಟ್ ಎಲ್ಲರಿಗೆಲ್ಲಾನು ಜಾಬ್ ಸಿಗಂಗಿಲ್ಲ. 3900 ಜನರಿಗೆ ಮಾತ್ರ ಜಾಬ್ ಸಿಗ್ತೈತಿ. ಆ ಲೆವೆಲ್ಗೆ ಬರ್ಬೇಕು ಅಂತಂದ್ರ ಸ್ಮಾರ್ಟ್ ಸ್ಟಡಿ, ಹಾರ್ಡ್ ಸ್ಟಡಿ, ಈಗಲಿಂದಲೇ ಸ್ಟಡಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.